ಟೈಟಲ್ ಟೀಸರ್ ಲಾಂಚ್ ಕಾರ್ಯಕ್ರಮದ ಈ ಒಂದು ಶುಭ ಸಂದರ್ಭಕ್ಕೆ ವರದಿ ಮಾಡಲಿಕ್ಕೆ ಬಂದಂತಹ ಎಲ್ಲ ಪತ್ರಕರ್ತ ಮಿತ್ರರೇ ನಮಸ್ಕಾರಗಳು. ನಮ್ಮ ಕರ್ನಾಟಕದ ಆಸ್ತಿಯಾದಂತಹ ಶ್ರೀನಿವಾಸ ಮೂರ್ತಿಯವರ ಮಗ ನವೀನ್ ಕೃಷ್ಣ ಅವರು ಬಂದಿದ್ದಾರೆ, ಅವರಿಗೂ ಕೂಡ ನಮಸ್ಕಾರ. ನಮ್ಮ ಆತ್ಮೀಯ ಸ್ನೇಹಿತರು, ಹಲವಾರು ಚಿತ್ರದಲ್ಲಿ ಪಾತ್ರ ಮಾಡಿದಂತಹ, ಫೇಸ್ಬುಕ್ಕಲ್ಲಿ ಬಹಳ ಆ್ಯಕ್ಟಿವ್ ಇರುವಂತಹ ಅಜಿತ್ ಬೊಪ್ನಳ್ಳಿ ಬಂದಿದ್ದಾರೆ, ಅವರಿಗೂ ಕೂಡ ನಮಸ್ಕಾರ. ಹಾಗೆ ಈಗಾಗಲೇ 3 ಚಿತ್ರಗಳನ್ನು ಮಾಡಿದಂತಹ ಹೀರೋ ಕಮ್ ಡೈರೆಕ್ಟರ್ ರಾಜೇಶ್ ಧ್ರುವ ಇದ್ದಾರೆ, ಅವರಿಗೂ ಕೂಡ ನಮಸ್ಕಾರ. ಈಗ ಹಾಗೆ ಈ ಒಂದು ವಿಶೇಷವಾದ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದಂಥ ಎಲ್ಲರಿಗೂ ಕೂಡ ನಮಸ್ಕಾರ ಹೇಳ್ತಾ ಇದ್ದೇನೆ. ನನ್ನ ಬಗ್ಗೆ ಹೇಳಬೇಕು ಅಂತಂದರೆ, ನನ್ನ ಹೆಸರು ಅನಂತ ಮೂರ್ತಿ ಹೆಗಡೆ ಅಂಥೇಳಿ. ನಾನು ಒಬ್ಬ ಪತ್ರಕರ್ತ. ಸಿರ್ಸಿಯಲ್ಲಿ ನಮ್ಮದೊಂದು ವಿಶ್ವಂಬರ ಟಿ ವಿ ಅಂತಿದೆ, ಮತ್ತು ವಾರಪತ್ರಿಕೆ ಇದೆ, ಮತ್ತು ಲ್ಯಾಂಡ್ ಡೆವಲಪರ್ ಕೂಡ. ದುಡ್ಡು ಬೇಕಲ್ಲ, ದುಡ್ಡಿರೋದಕ್ಕೆ ಪಿಕ್ಚರ್ ಮಾಡಿರೋದು. ಸೊ ನನ್ನ ಬಗ್ಗೆ ನಾನು ಹೇಳಿದ್ದೇನೆ. ಊರು ಸಿರ್ಸಿ. ಮೊದಲು ಚಿಕ್ಕ ವಯಸ್ಸಲ್ಲಿ ನಾವು ತುಂಬ ಪಿಕ್ಚರ್ ನೋಡ್ತಾ ಇದ್ವಿ. ನಾನು ಜನ್ಮಜೋಡಿ ಪಿಕ್ಚರನ್ನು 7 ಸಲ ನೋಡಿದ್ದೇನೆ, 7ನೇ ಕ್ಲಾಸಲ್ಲಿ 7 ಸಲ. ಅಷ್ಟು ಹುಚ್ಚಾಗಿತ್ತು ಪಿಕ್ಚರ್ ಅಂದರೆ, ಏನೋ ಅಂತ ಹುಚ್ಚು. ನನಗೆ ಆವಾಗ ಹೀರೋ ಆಗಬೇಕು ಅಂತ ಅವಕಾಶ ಅಂದರೆ ಆಸೆ ಇತ್ತು. ಹೀರೋ ಆಗಲಿಕ್ಕೆ ಆಗಿಲ್ಲ, ನನಗೆ ಪಾತ್ರ ಮಾಡಲಿಕ್ಕೆ ಬರಲಿಲ್ಲ, ಅವಕಾಶ ಸಿಕ್ಕಿಲ್ಲ, ಜೀವನ ಜಂಜಾಟ ಹೀಗೆಲ್ಲ ಆಗಿ ನಾನು ಬೆಂಗಳೂರಿನ ಇನ್ಫ್ಯಾಕ್ಟ್ ನಾನು ದೇವಸ್ಥಾನದಲ್ಲಿ ಪೂಜಾರಿ ಆಗಿದ್ದೆ. ನಮ್ಮ ದೇವಸ್ಥಾನದಲ್ಲಿ ಕೂಡ ಬಂದಿದ್ದೆ, ನಮ್ಮ ಕಮಿಟಿ ಮೆಂಬರ್ಸ್ ಕೂಡ ಬಂದಿದ್ದಾರೆ. ನಮಗೆ ಒಂದು ಅನ್ನ ಕೊಟ್ಟಂತಹ, ದೇವರ ಸೇವೆ ಮಾಡಲಿಕ್ಕೆ ಅವಕಾಶ ಕೊಟ್ಟಂತಹ ಕಮಿಟಿ ಮೆಂಬರ್ ನಮ್ಮ ಮಂಜು ಅವರಿರಲಿ, ಸೀನಪ್ಪ ಅವರಿರಲಿ, ಶ್ರೀನಿವಾಸ್ ಅವರು ಎಲ್ಲರೂ ಕೂಡ ಬಂದಿದ್ದಾರೆ ಇವತ್ತಿನ ದಿವಸ. ದೇವಸ್ಥಾನದಲ್ಲಿ ಹಲವಾರು ವರ್ಷಗಳ ಕಾಲ ನಾನು ಅರ್ಚಕನಾಗಿ ಕೆಲಸ ಮಾಡ್ತಾಯಿದ್ದೆ. ಯಾಕೆಂದರೆ ನಮ್ಮ ಊರು ಉತ್ತರ ಕನ್ನಡ ಜಿಲ್ಲೆ. ಬಹುಶಃ ಉತ್ತರ ಕನ್ನಡ ಜಿಲ್ಲೆ ಅಂದರೆ ಅದೊಂದು ರೀತಿಯ ಭೂಲೋಕ ಸ್ವರ್ಗ ಇದ್ದ ಹಾಗೆ. ಕಾರ್ತಿಕ್ ಅವರು ಹೇಳಿದ್ರು, ಬಯಲುಸೀಮೆ ಇರುವಂಥದ್ದು, ಕರಾವಳಿ ಇರುವಂಥದ್ದು, ಗುಡ್ಡಗಾಡು ಇರುವಂಥದ್ದು ಎಲ್ಲ ಸೇರಿರುವಂತಹ ಒಂದು ವಿಶೇಷವಾದಂತಹ ಒಂದು ಜಿಲ್ಲೆ. ಭಾಳ ಬಡತನ ನಮ್ಮೂರ ಕಡೆ ಎಲ್ಲ. ಓದೋದೇ ಕಷ್ಟ, ಬದುಕೋದೇ ಕಷ್ಟ, ಜೀವನ ಮಾಡೋದೇ ಕಷ್ಟ, ಶಾಲೆ ಹೋಗೋದು ಕಷ್ಟ. ನಮ್ಮ ಅಣ್ಣ ಇದ್ದಾರೆ, ನಮ್ಮ ಅಣ್ಣವರು ಕೂಡ ಒಂದು ಹೋಟೆಲಲ್ಲಿ 1,000 ರೂಪಾಯಿ, ಮೊದಲು 500 ರೂಪಾಯಿ ಕೆಲಸಕ್ಕೆ ಮ್ಯಾನೇಜರಾಗಿ ಕೆಲಸ ಮಾಡ್ತಾಯಿದ್ರು. ಏನೇನೋ ಜೀವನ ಮಾಡ್ಕೊಂಡು ಹೋಗೋದೇ ಕಷ್ಟ. ನಮ್ಮ ತಂದೆಯವರು ಒಂದು ಮಾರಿಕಾಂಬಾ ದೇವಸ್ಥಾನದಲ್ಲಿ ಅಡುಗೆ ಕೆಲಸಕ್ಕೆ ಹೋಗ್ತಾಯಿದ್ರು. ತಿಂಗಳಕ್ಕೆ ಅವರಿಗೆ 800 ರೂಪಾಯಿ ಸಂಬಳ, ದಿವಸಕ್ಕಲ್ಲ, 1 ತಿಂಗಳಕ್ಕೆ. ಅವರು ದಿವಸಕ್ಕೆ 8 ಕಿಲೋಮೀಟ್ರ್ ಹೋಗಲಿಕ್ಕೆ 8, ಬರಲಿಕ್ಕೆ 8, 16 ಕಿಲೋಮೀಟ್ರು ಸೈಕಲ್ ಹೊಡ್ಕೊಂಡು ಹೋಗಿ ಅಡುಗೆ ಕೆಲಸ ಮಾಡಿ ನಮ್ಮನ್ನು ಸಾಕಿದ್ದಾರೆ. ಅಷ್ಟು ಬಡತನದಲ್ಲಿದ್ವಿ ನಾವು. ಆಮೇಲೆ ಏನೇನೋ ದೇವಸ್ಥಾನ ಪೂಜೆ ಮಾಡಿದ್ವಿ, ಏನೋ ಉದ್ಯಮ ಮಾಡಿದ್ವಿ, ಒಳ್ಳೆ ರೀತಿಯಲ್ಲಿ ಗೌರವಯುತವಾಗಿ ಮಾಡಿ ಮುಂದೆ. ಯಾಕೆ ಇದನ್ನೆಲ್ಲ ಹೇಳಿದೆ ಅಂತಂದರೆ, ಈ ನಮ್ಮಲ್ಲಿ ಯಾವುದಾದ್ರೂ ಒಂದು ಚಿಕ್ಕ ವಯಸ್ಸಿಂದ ಯಾವುದಾದ್ರೂ ಒಂದು ಥಾಟ್ ಇದ್ದರೆ ಅದು ಹೋಗೋದೇ ಇಲ್ಲ. ಹಾಗೆ ಆಗ್ತಿತ್ತು. ನಾನು ತುಂಬ ಪಿಕ್ಚರ್ ನೋಡ್ತಾ ಇದ್ದೆ ಅವಕಾಶ ಸಿಕ್ಕಿದಾಗೆಲ್ಲ. ಕೊನೆಗೆ ಅನ್ನಿಸ್ತು, ನಾವೊಂದು ಪಿಕ್ಚರ್ ಮಾಡಬೇಕು ನಮ್ಮ ಜೀವನದಲ್ಲಿ ಅಂಥೇಳಿ. ಅದೇನೋ ಗೊತ್ತಿಲ್ಲ, ನಮ್ಮ ಗುರುಗಳಾದಂತಹ ದಿವ್ಗೀಯ ರಾಮಾನಂದರ ಆಶೀರ್ವಾದ ಇರ್ಬೋದು. ಇನ್ಫ್ಯಾಕ್ಟ್ ಹಲವಾರು ಬಾರಿ ಈ ಪಿಕ್ಚರ್ ಮಾಡೋಕ್ಕಿಂತ ಮುಂಚೆ 3-4 ಜನರ ಹತ್ರ ನಾವು ಕತೆ ಡಿಸ್ಕಸ್ ಮಾಡಿದ್ವಿ. ನಮ್ಮ ಅಜಿತ್ ಬೊಪ್ನಳ್ಳಿಯವರು ಕೂಡ, ಅವರು ಕೂಡ ಒಂದು ಚಿತ್ರ ಮಾಡಬೇಕು ಅಂತೇಳಿ ಬಹಳಷ್ಟು ಚರ್ಚೆ ಮಾಡಿದ್ವಿ. ಕೊನೆಗೆ ಯಾವುದೋ ಒಂದು ರೀತಿಯಲ್ಲಿ ಅದು ಸೆಟ್ ಆಗಿಲ್ಲ. ಮುಂದೆ ಮಾಡ್ಬೋದು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.